ಸಾಧಕರ ಯಶಸ್ಸಿನ ರಹಸ್ಯ ತಿಳಿಯಬೇಕಾದರೆ ಈ ಕಥೆಯನ್ನೊಮ್ಮೆ ತಾಳ್ಮೆಯಿಂದ ಕೇಳಿ ನೋಡಿ. ಒಂದು ಹಳ್ಳಿಯಲ್ಲಿ ಅರುಣ್ ಮತ್ತು ರಿತೇಶ್ ಎಂಬ ಇಬ್ಬರು ರೈತರು ವಾಸಿಸುತ್ತಿದ್ದರು. ಅವರು ಒಂದೇ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು. ಒಂದೇ ನೆಲದಲ್ಲಿ ಕೃಷಿ ಮಾಡುತ್ತಿದ್ದರು. ಆದರೆ ಅವರು ಕೆಲಸ ಮಾಡುವ ವಿಧಾನ ಬೇರೆ ಬೇರೆಯಾಗಿತ್ತು. ಅರುಣ್ ಒಬ್ಬ ಸ್ವಾರ್ಥಿ ರೈತನಾಗಿದ್ದ. ಅವನು ಹೆಚ್ಚು ಲಾಭವನ್ನು ಪಡೆಯಲು ಭೂಮಿಗೆ ಹೆಚ್ಚು ಹೆಚ್ಚು ಬೀಜಗಳನ್ನು ಬಿತ್ತುತ್ತಿದ್ದನು. ಹೆಚ್ಚು ರಾಸಾಯನಿಕ ಗೊಬ್ಬರ ಹಾಕುತ್ತಿದ್ದನು. ಸಾಧ್ಯವಾದಷ್ಟು ಬೇಗ ಬೆಳೆಗಳನ್ನು ಕಟಾವು ಮಾಡುತ್ತಿದ್ದನು. ಅವನ ತೋಟ ಹಸರಾಗಿತ್ತು. ಉತ್ಪಾದನೆ ಬೇಗ ಬರುತ್ತಿತ್ತು. ಆದರೆ ನೆಲ ಪೋಷಕಾಂಶ ಕಳೆದುಕೊಂಡಿತ್ತು ಮತ್ತು ಬೆಳೆಗಳು ಯಾವುದೇ ಗುಣಮಟ್ಟವನ್ನು ಹೊಂದಿರುತ್ತಿರಲಿಲ್ಲ. ಆದರೆ ರಿತೇಶ್ ಒಬ್ಬ ಒಳ್ಳೆಯ ಸಹನಶೀಲ ರೈತನಾಗಿದ್ದನು. ಅವನು ಭೂಮಿಗೆ ಸಾಕಾಗುವಷ್ಟು ಬೀಜಗಳನ್ನು ಬಿತ್ತುತ್ತಿದ್ದನು. ಸಾವಯವ ಅಥವಾ ನೈಸರ್ಗಿಕ ಗೊಬ್ಬರಗಳನ್ನು ಬಳಸುತ್ತಿದ್ದನು. ಭೂಮಿ ಫಲವತ್ತಾಗಿರಬೇಕೆಂದು ಆಗಾಗ ಬೆಳೆಗಳನ್ನು ಬದಲಾಯಿಸುತ್ತಿದ್ದನು. ಅವನ ಭೂಮಿ ಮತ್ತು ಬೆಳೆಗಳು ಸದಾ ಫಲವತ್ತಾಗಿದ್ದವು. ಹೀಗೆ ಒಂದು ದಿನ ಆ ಹಳ್ಳಿಗೆ ಒಬ್ಬ ಜ್ಞಾನಿ ವೃದ್ಧ ವ್ಯಕ್ತಿ ಬಂದನು. ಅವನು ಎರಡೂ ರೈತರ ತೋಟಗಳನ್ನು ನೋಡಿ ಪ್ರತಿಯೊಬ್ಬರಿಗೂ ಒಂದು ಬೀಜ ಕೊಟ್ಟನು. ಅದೊಂದು ಸಣ್ಣ ನಾಜೂಕಾದ ಬೀಜವಾಗಿದ್ದು ಅದನ್ನು ಸರಿಯಾಗಿ ಬೆಳೆಸಿದರೆ ಅದ್ಭುತವಾದ ಮರವಾಗುವ ಶಕ್ತಿ ಹೊಂದಿತ್ತು.